ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂನಿವರ್ಸಿಟಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 KRIES ಪೇಪರ್ 1, KEA VAO ಅಂಡ್ ಲ್ಯಾಂಡ್ ಸರ್ವೇಯರ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅತ್ಯಂತ ಪ್ರಮುಖ ಜನರಲ್ ಸೈನ್ಸ್ MCQs ನೋಡೋಣ. ಪ್ರತಿಯೊಂದು ಪ್ರಶ್ನೆಗೆ ಸರಳ ವಿವರಣೆ ಮತ್ತು ನೆನಪಿಟ್ಟುಕೊಳ್ಳುವ ಟ್ರಿಕ್ ಕೂಡ ಇದೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಪ್ರಶ್ನೆಯನ್ನು ಗಮನವಿಟ್ಟು ಓದಿ, ಉತ್ತರವನ್ನು ಆಯ್ಕೆ ಮಾಡಿ. ನಿಮಗಾಗಿ 5 ಸೆಕೆಂಡುಗಳ ಸಮಯಾವಕಾಶವಿದೆ. ಕ್ವಶನ್ ನಂಬರ್ 1. ಮಾನವ ದೇಹದಲ್ಲಿನ ಅತಿ ದೊಡ್ಡ ಅಂಗ ಯಾವುದು? ಲಾರ್ಜೆಸ್ಟ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ. ಆಪ್ಷನ್ ಎ ಹಾರ್ಟ್, ಆಪ್ಷನ್ ಬಿ ಸ್ಕಿನ್, ಆಪ್ಷನ್ ಸಿ ಲಿವರ್, ಆಪ್ಷನ್ ಡಿ ಬ್ರೈನ್. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ಸ್ಕಿನ್ is the largest organ in the human body. Not confused with the liver because liver is the largest internal organ. And remember this, the largest organ is the skin and largest internal organ, that is liver. ಅತಿ ದೊಡ್ಡ ಆಂತರಿಕಾಂಗ ಯಕೃತು. Largest gland, ಅತಿ ದೊಡ್ಡ ಗ್ರಂಥಿ, it is the also liver. Largest bone, it is femur. Largest artery, aorta. Memory trick, skin ಹೊರಗೆ, liver ಒಳಗೆ. So largest organ is the skin, largest internal organ is the liver. Question number 2. Which vitamin is produced in our body when the skin is exposed to sunlight? ಸೂರ್ಯನ ಬೆಳಕಿಗೆ ಚರ್ಮ ಒಡ್ಡಿದಾಗ ದೇಹದಲ್ಲಿ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ರೈಟ್ ಆನ್ಸರ್ ಇಸ್ ವಿಟಮಿನ್ ಡಿ, ಆಪ್ಷನ್ ಡಿ. ಸೂರ್ಯನ ಬೆಳಕು ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡಲು ಚರ್ಮಕ್ಕೆ ಸಹಾಯ ಮಾಡುತ್ತದೆ. ಇದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಮತ್ತೆ ಸ್ಟ್ರಾಂಗ್ ಬೋನ್ಸ್ ಗಳಿಗೆ ಅವಶ್ಯಕವಾಗಿದೆ. ಸನ್ helps to produce the ವಿಟಮಿನ್ ಡಿ. ಡಿಫಿಷಿಯನ್ಸಿ ಆಫ್ ವಿಟಮಿನ್ಸ್, ಇದು ನಮ್ಮೆ ಓದ್ಕೊಂಡು ನೆನ್ಪಿಟ್ಕೊಳ್ಳಿ. ಕ್ವಶನ್ 3. ಮಾನವನ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು? ಎಸೆನ್ಷಿಯಲ್ ಗ್ಯಾಸ್ ಫಾರ್ ಹ್ಯೂಮನ್ ರೆಸ್ಪಿರೇಷನ್. ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಹೈಡ್ರೋಜನ್. The correct answer is option C ಆಕ್ಸಿಜನ್. ಆಮ್ಲಜನಕವು ಉಸಿರಾಟಕ್ಕೆ ಅಗತ್ಯವಾದ ಅನಿಲ. Oxygen is used by cells to release the energy from food. Carbon dioxide is released during respiration. ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಳ್ಳುತ್ತೇವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕುತ್ತೇವೆ. ನೆಕ್ಸ್ಟ್ ಕ್ವಶನ್. ದ SI ಯೂನಿಟ್ ಆಫ್ ಫೋರ್ಸ್. ಬಲದ SI ಘಟಕ. ಆಪ್ಷನ್ ಎ ಜೋಲ್, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ವ್ಯಾಟ್, ಆಪ್ಷನ್ ಡಿ ಪಾಸ್ಕಲ್. The correct answer is option B Newton. Force is equal to mass into acceleration, so the SI unit is Newton. SI unit of energy is joule, SI unit of power is watt, SI unit of pressure is Pascal. Memory trick. For new force Newton, Ija energy joule, Pout power watt, pressure Pascal. Question number 5. Which acid is present in lemon? ನಿಂಬೆಯಲ್ಲಿ ಇರುವ ಆಮ್ಲ ಯಾವುದು? ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಸಿಡ್, ಆಪ್ಷನ್ ಬಿ ಸಿಟ್ರಿಕ್ ಆಸಿಡ್, ಆಪ್ಷನ್ ಸಿ ಅಸಿಟಿಕ್ ಆಸಿಡ್, ಆಪ್ಷನ್ ಡಿ ಸಲ್ಫ್ಯೂರಿಕ್ ಆಸಿಡ್.
The correct answer is option C, citric acid. ನಿಂಬೆ ಹಣ್ಣಿನ ಹುಳಿಗೆ ಈ ಸಿಟ್ರಿಕ್ ಆಸಿಡ್ ಕಾರಣವಾಗಿದೆ. ಇದನ್ನೊಮ್ಮೆ ನೋಡ್ಕೊಳ್ಳಿ. ಮೆಮೊರಿ ಟ್ರಿಕ್ ಲೇ ಸಿಟ್ ಲೆಮನ್ ಸಿಟ್ರಿಕ್ ಆಸಿಡ್, ವಿನ್ ಆಸಿ ವಿನೆಗರ್ ಅಸಿಟಿಕ್ ಆಸಿಡ್, ಟಾಮಾಟರಿ ಟ್ಯಾಮರಿನ್ ಟಾಟಾರಿಕ್ ಆಸಿಡ್, ಕರ್ ಲಾ ಕರ್ಡ್ ಲ್ಯಾಕ್ಟಿಕ್ ಆಸಿಡ್. Which blood group is called the universal donor? Options A, B, O negative, AB. The correct answer is O negative. O negative ಬ್ಲಡ್ ಗ್ರೂಪ್ ನ ಎಲ್ಲಾ ಬ್ಲಡ್ ಗ್ರೂಪ್ ನವರಿಗೂ ಕೂಡ ಡೊನೇಟ್ ಮಾಡಬಹುದು. ಹಾಗೆ ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಯಾವುದೇ ಬ್ಲಡ್ ಗ್ರೂಪ್ ನು ಕೂಡ ಅಕ್ಸೆಪ್ಟ್ ಮಾಡುತ್ತದೆ. ಸೊ O negative is universal donor, AB positive is universal recipient. Memory trick. O negative means O negative is the universal donor. AB positive is a universal recipient. Seventh question. ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಆಪ್ಷನ್ ಎ ವೆನಸ್ ಶುಕ್ರ, ಆಪ್ಷನ್ ಬಿ ಮಾರ್ಸ್ ಮಂಗಳ, ಆಪ್ಷನ್ ಸಿ ಜುಪಿಟರ್ ಗುರು, ಆಪ್ಷನ್ ಡಿ ಮರ್ಕ್ಯುರಿ ಬುಧ. ಕರೆಕ್ಟ್ ಆನ್ಸರ್ ಈಸ್ ಮಾರ್ಸ್. ಮಂಗಳ ಗ್ರಹದ ಮೇಲೆ ಐರನ್ ಆಕ್ಸೈಡ್ ಇರುವ ಕಾರಣ ಅದು ಕೆಂಪಾಗಿ ಕಾಣುತ್ತದೆ. ಇದನ್ನ ಒಮ್ಮೆ ಓದಿ ನೆನಪಿಟ್ಟುಕೊಳ್ಳಿ. ಮೆಮೊರಿ ಟ್ರಿಕ್. ಮಾರೆ ಮಾರ್ಸ್ ರೆಡ್ ಪ್ಲಾನೆಟ್, ವೆನ್ ಆಟ್ ವೆನಸ್ ಹಾಟ್ ಪ್ಲಾನೆಟ್, ಅರ್ಬೋ ಅರ್ತ್ ಬ್ಲೂ ಪ್ಲಾನೆಟ್, ಜೂಜಿಯಾ ಜುಪಿಟರ್ ಜಾಯಿಂಟ್ ಪ್ಲಾನೆಟ್, ಸಾರೆ ಸ್ಯಾಟರ್ನ್ ರಿಂಗ್ ಪ್ಲಾನೆಟ್, ಯುರೇನಸ್ ಐಸ್ ಜಾಯಿಂಟ್, ನೆಪ್ಚೂನ್ ವಿಂಡಿ ಪ್ಲಾನೆಟ್. ಏಯ್ತ್ ಕ್ವಶನ್. ವಾಹನಗಳ ಹಿಂಬದಿ ಕನ್ನಡಿಯಾಗಿ ಯಾವ ಕನ್ನಡಿಯನ್ನು ಬಳಸುತ್ತಾರೆ? ಮಿರರ್ ಯೂಸ್ಡ್ ಇನ್ ವೆಹಿಕಲ್ ರೇರ್ ವ್ಯೂ ಮಿರರ್ಸ್. ಪ್ಲೇನ್ ಮಿರರ್ ಸಮತಲ ಕನ್ನಡಿ, ಕಾನ್ಕೇವ್ ಮಿರರ್ ಒಳವಕ್ರ ಕನ್ನಡಿ, ಕಾನ್ವೆಕ್ಸ್ ಮಿರರ್ ಹೊರವಕ್ರ ಕನ್ನಡಿ, ಪ್ರಿಸಮ್. Correct answer is convex mirror. Convex mirrors provide a wider field of view. ಅದು ಡ್ರೈವಿಂಗ್ ಮಾಡುವವರಿಗೆ ಹಿಂಬದಿ ವಾಹನಗಳನ್ನು ನೋಡಲು ನೆರವಾಗುತ್ತದೆ. ಪ್ಲೇನ್ ಮಿರರ್ಸ್ ಶೋ ದ ನಾರ್ಮಲ್ ಇಮೇಜ್. ಕಾನ್ಕೇವ್ ಮಿರರ್ಸ್ ಯೂಸ್ಡ್ ಇನ್ ಶೇವಿಂಗ್ ಮಿರರ್ಸ್ ಅಂಡ್ ಹೆಡ್ಲೈಟ್ಸ್. ಮೆಮೊರಿ ಟ್ರಿಕ್. ಕಾನ್ವೆಕ್ಸ್ that mirrors are used in vehicles. Plane mirrors plane mirrors show normal image. Concave mirrors are used in shaving mirrors and headlights. Question 9. Which gland secretes insulin? ಇನ್ಸುಲಿನ್ ಹಾರ್ಮೋನ್ ಅನ್ನು ಯಾವ ಗ್ರಂಥಿ ಸ್ರವಿಸುತ್ತದೆ? ಆಪ್ಷನ್ ಎ ಥೈರಾಯ್ಡ್, ಆಪ್ಷನ್ ಬಿ ಪಿಟ್ಯೂಟರಿ, ಆಪ್ಷನ್ ಸಿ ಪ್ಯಾಂಕ್ರಿಯಾಸ್, ಆಪ್ಷನ್ ಡಿ ಅಡ್ರಿನಾಲ್. ಕರೆಕ್ಟ್ ಆನ್ಸರ್ ಈಸ್ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಬ್ಲಡ್ ಶುಗರ್ ಲೆವೆಲ್ ನಿಯಂತ್ರಿಸುತ್ತೆ. ಇನ್ಸುಲಿನ್ ಡಿಫಿಷಿಯನ್ಸಿ ಕಾಸಸ್ ದ ಡಯಾಬಿಟಿಸ್ ಮೆಲ್ಲಿಟಸ್. ಮೆಮೊರಿ ಟ್ರಿಕ್. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಹಾರ್ಮೋನ್. ಪಿತ್ ಗ್ರೋತ್ ಪಿಟ್ಯೂಟರಿ ಗ್ರೋತ್ ಹಾರ್ಮೋನ್. ಥೈರಾಯ್ಡ್ ಥೈರಾಕ್ಸಿನ್. ಅಡ್ರಿನಾಲೈನ್. ಕ್ವಶನ್ 10. ಕಬ್ಬಿಣವನ್ನು ಗ್ಯಾಲ್ವನೈಸ್ ಮಾಡಲು ಯಾವ ಲೋಹವನ್ನು ಬಳಸುತ್ತಾರೆ? ಆಪ್ಷನ್ಸ್ ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ಟಿನ್.
ಕರೆಕ್ಟ್ ಆನ್ಸರ್ ಈಸ್ ಜಿಂಕ್. ಈ ಐರನ್ಗಳಲ್ಲಿ ರಸ್ಟ್ ಹಿಡಿಯೋದನ್ನ ತಪ್ಪಿಸ್ಲಿಕ್ಕೆ ಈ ಜಿಂಕ್ ನ ಕೋಟಿಂಗ್ ಮಾಡ್ತಾರೆ, ಅದನ್ನ ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಮೆಮೊರಿ ಟ್ರಿಕ್, ಜಿಲ್ವಾ, ಜಿಂಕ್ ಇಸ್ ಯೂಸ್ಡ್ ಇನ್ ಗ್ಯಾಲ್ವನೈಸೇಷನ್. ಟಿನ್ ಕೋಟಿಂಗ್ ನ ಟಿನ್ನಿಂಗ್ ಅಂತಾರೆ, ಕ್ರೋಮ್ ಕೋಟಿಂಗ್ ನ ಕ್ರೋಮ್ ಪ್ಲೇಟಿಂಗ್ ಅಂತಾರೆ. ಇಂದಿನ ವಿಡಿಯೋದಲ್ಲಿ ಜನರಲ್ ಸೈನ್ಸ್ ನ 10 ಪ್ರಮುಖ ಪ್ರಶ್ನೆಗಳು ಮತ್ತು ಅವುಗಳ ವಿವರಣೆಯನ್ನು ನೋಡಿದ್ದೇವೆ. ನಿಮ್ಮ ಸ್ಕೋರ್ 10ರಲ್ಲಿ ಎಷ್ಟು ಬಂದಿದೆ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.